ಮಾಡ್ತಾರೆ, ಪುಟ್ಟ ಮಾತೆಯ ಗರ್ಭದಲ್ಲಿ ಕೆಟ್ಟವ ಕೃತ್ಯವ ಮಾಳ್ಪವ ನಾಯಿ. ಇದು ಒಂದು ಮೇಲ್ನೋಟದ ಅರ್ಥ ಹೀಗಿದೆ. ಏನು? ಪುಟ್ಟ ಮಾತೆಯ ಗರ್ಭದಲ್ಲಿ, ತಾಯಿಯ ಗರ್ಭ ಎಷ್ಟು ಚಿಕ್ಕದು, ಅದರೊಳಗೆ ಇದ್ದುಕೊಂಡು ಕೆಟ್ಟ ಕೃತ್ಯವ ಇದ್ದುಕೊಂಡು ಈಗ ಹೊರಗೆ ಬಂದು ಮಾಡಬಾರ್ದನ್ನು ಮಾಡ್ತೀವಿ. ಇದು ಮೇಲ್ನೋಟದ ಅರ್ಥ, ಅದು ಸ್ವಾರಸ್ಯ ಅಲ್ಲ. ಇನ್ನೂ ಒಂದಿದೆ. ಏನು? ಪುಟ್ಟ ಮಾತೆಯ, ಮಾತೆ ಅಂದರೆ ಏನು? ತಾಯಿ. ತಾಯಿ ಅಂದರೆ ಆಧ್ಯಾತ್ಮದಲ್ಲಿ ಯಾವುದು ಗೊತ್ತಾ? ಮಾತೃಕಾ ಮಂತ್ರಗಳು ಅಂತಿದೆ. ಮಾತೃಕಾ ಮಂತ್ರಗಳು ಅಂದರೆ ಯಾವುದು? ಆ, ಈ, ಉ ಎಲ್ಲ ಅಕ್ಷರಗಳು, 51 ಅಕ್ಷರಗಳಿದೆಯಲ್ಲ, ಇದನ್ನು ಮಾತೃಕ. ಅದು ನೋಡಿ, ದೊಡ್ಡದು ಇಲ್ಲ, ಒಂದೊಂದೇ ಅಕ್ಷರ. ಪುಟ್ಟ ಮಾತೆ ಅಂದರೆ ಯಾವುದು? 51 ಅಕ್ಷರಗಳು, ಮಾತೃಕಾ ಮಂತ್ರಗಳು ಅಂತ. ಈ ಪುಟ್ಟ ಅಷ್ಟಮಹಾಮಂತ್ರದಲ್ಲಿ ಇದೊಂದು ಮಂತ್ರ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪುಟ್ಟ ಮಾತೆಯ ಗರ್ಭದಲ್ಲಿ ಒಂದೊಂದು ಅಕ್ಷರದಲ್ಲಿ ಎಷ್ಟು ಅರ್ಥ ಇದೆ, ಒಂದೊಂದು ಅಕ್ಷರ ಬಿಡಿಸ್ತಾ ಇದ್ರೆ ಎಷ್ಟು ಅರ್ಥ ಇದೆ. ಕೆಟ್ಟ ಕೃತ್ಯವ ಮಾಳ್ಪವ ನಾಯಿ. ಅದೇ ಅರ್ಥವನ್ನು ನಾವು ಇವತ್ತು ಏನು ಮಾಡ್ತೇವೆ ಗೊತ್ತಾ? ಜೀವನದಲ್ಲಿ ಈಗ ಒಂದು ಕಡೆ ಹೋದಾಗ ನನ್ನನ್ನು ಒಬ್ಬರು ಕೇಳಿದರು. ನಾನು ಎಲ್ಲೋ ಉಪನ್ಯಾಸಕ್ಕೆ ಹೋದಾಗ ಕೆಲವರು ಬಂದು ಕೇಳಿದರು, ಆಚಾರ್ಯ ನಿಮ್ಮದು ನಿರ್ಮಲ ತೀರ್ಥ ಆಯಿತಾ ಅಂದರು. ನಾನು ಆಯಿತು ಅಂದೆ. ನನಗೇನು ಗೊತ್ತು, ಕೇಳಿದರು ನಿರ್ಮಲ ತೀರ್ಥ ಆಯಿತು, ನಿಜವಾಗಿ ಆಯಿತು ಅಂದರೆ. ನನಗೇನು ಮತ್ತೆ ಕೇಳ್ತಾ ಇರಲಿಲ್ಲ, ನಾನೇ ದೇವ್ರ ಪೂಜೆ ಮಾಡಿದ್ದು, ನಾನೇ ನಿರ್ಮಲ ತೀರ್ಥ ತಗೊಳ್ಳೋದೆ ಇನ್ನೊಬ್ರಿಗೆ ಕೊಡ್ತೀನಾ ಎಲ್ಲ ಹೇಳಿದೆ. ಹಾಗಲ್ಲ ಆಚಾರ್ಯ, ಇಲ್ಲೆಲ್ಲ ನಿರ್ಮಲ ತೀರ್ಥ ಅಂದರೆ ಬಿಸಿ ಬಿಸಿಯಾಗಿ ಬರ್ತದಲ್ಲ, ಅದು ಬೆಳಗ್ಗೆದ್ದ ಮೇಲೆ ಎಲ್ಲರೂ ತಗೊಳ್ತಾರಲ್ಲ, ಅದಾಯಿತಾ ಅಂತ ನಾನು ಕೇಳಿದೆ. ಅಂದರೆ ಆ ಪುಟ್ಟ ಮಾತೆಯ ಅಕ್ಷರದಲ್ಲಿ ಅಡಗಿರತಕ್ಕಂಥ ಎಷ್ಟು ದೊಡ್ಡ ತತ್ವಗಳಿದೆ. ಅದೆಲ್ಲ ಬಿಟ್ಟು ಆ ಅಕ್ಷರಗಳಿಗೆ ನಾವು ಬೇಡಾದ ಅರ್ಥಗಳನ್ನು ಕಲ್ಪನೆ ಮಾಡಿ ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತೇವಲ್ವ. ಆದ್ದರಿಂದ ಯಾವತ್ತು ನಿಮಗೆ ನಿಜವಾದ ಅರ್ಥ ಇದ್ದರೆ ಹೇಳಿ, ವಿಪರೀತ ಅರ್ಥಗಳನ್ನೆಲ್ಲ ಮಾಡಿಕೊಂಡು ಅದನ್ನು ನಕ್ಕಿ ಇನ್ನೊಬ್ಬರು ನಗಿಸೋದ್ರಲ್ಲಿ ಅರ್ಥ ಇಲ್ಲ. ನೀವು ವಿಪರೀತ ಅರ್ಥ ಮಾಡಿ ಇನ್ನೊಬ್ಬರು ನಗಿಸೋದ್ರಲ್ಲಿ ಏನು ಪ್ರಯೋಜನ ಇದೆ? ಇನ್ನೂ ಹೊಸ ಅರ್ಥವನ್ನು ಹೇಳಿ ನಗಿಸಿ, ಅದು ಸಂತೋಷ. ಭಗವಂತನನ್ನು ತಿಳಿಸುವಂಥ ಅರ್ಥವನ್ನು ಹೇಳಿ, ಬೇಡಾದ ಅರ್ಥಗಳನ್ನು ಹೇಳಿ ನಗೋದರಲ್ಲಿ ಏನು ಪ್ರಯೋಜನ ಇದೆ ಅಂತನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಮಾತು. ಪುಟ್ಟ ಮಾತೆಯ ಗರ್ಭದಲ್ಲಿ ಇಟ್ಟ ಅನ್ನವ ಹಂಗಿಪ ನಾಯಿ. ಇನ್ನೂ ಒಂದು ಅದ್ಭುತವಾದ ಅರ್ಥ, ಪಟ್ಟ ಸ್ತ್ರೀಯಳ ಬಿಟ್ಟವ ನಾಯಿ. ಇದು ಇನ್ನೂ ಅದ್ಭುತ. ಒಂದು ಮನೆಯಲ್ಲಿರ್ತಕ್ಕಂಥ ಪವಿತ್ರವಾದ ಹೆಂಡತಿಯನ್ನು ಬಿಟ್ಟು ಪರಸ್ತ್ರೀಯನ್ನು ಹುಡ್ಕೊಂಡು ಹೋಗ್ತಾನಲ್ಲ, ಇದು ಅಂತ ಮೇಲ್ನೋಟದ ಅರ್ಥ. ಒಳಗಿನ ಅರ್ಥ ಏನು ಅಂದರೆ, ಪಟ್ಟ ಸ್ತ್ರೀಯ ಅಂದರೆ, ಪಟ್ಟ ಅನ್ನುವ ಶಬ್ದವನ್ನು ಯಾವಾಗ ಪ್ರಯೋಗ ಮಾಡ್ತೇನೆ? ನೀನು ಇಷ್ಟಪಟ್ಟ ಹುಡುಗಿಯನ್ನು ಮದುವೆ ಮಾಡಿದ್ದೀವಿ ಅಂತ ಹೇಳ್ತೀವಿ ಇಲ್ವಾ? ಇಷ್ಟಕ್ಕೆ ಇಷ್ಟಪಟ್ಟ ಅಂತ ಅರ್ಥ. ಹಾಗಾದರೆ ಇಷ್ಟಪಟ್ಟ ಸ್ತ್ರೀಯಳ, ನಾವು ಇಷ್ಟಪಡ್ತಕ್ಕಂಥ ಸ್ತ್ರೀ ಯಾವುದು ಗೊತ್ತಾ? ನಾವು ಇಷ್ಟಪಡ್ತಕ್ಕಂಥ ಸ್ತ್ರೀ ಯಾವುದು ಗೊತ್ತಾ? ಈ ಅಜಾಮಿಲೋಪಾಖ್ಯಾನದಲ್ಲಿ ಬರುತ್ತೆ, ಭಾಗವತದಲ್ಲಿ ಅಜಾಮಿಲೋಪಾಖ್ಯಾನದಲ್ಲಿ ಬುದ್ಧಿಂತು ಪ್ರಮದಾಂಬಿದ್ದಿ ಅಂತ ಬರೀತಾರೆ. ಒಂದು ಹುಡುಗಿ ಸಿಕ್ಕಿದ್ಲು ನವದ್ವಾರ ಪಟ್ಟಣದಲ್ಲಿ ಪುರಂಜನನಿಗೆ ಅಂತ. ಆ ಹುಡುಗಿ ಯಾರು ಅಂತ ಕೇಳಿದ, ಬುದ್ಧಿಂತು ಪ್ರಮದಾಂಬಿದ್ದಿ. ಹಾಗಾದರೆ ಸ್ತ್ರೀ ಯಾರು? ಬುದ್ಧಿ ಅಂತ ಅರ್ಥ. ಹಾಗಾದರೆ ಪಟ್ಟ, ನೀನು ಇಷ್ಟಪಟ್ಟ ಬುದ್ಧಿಯನ್ನು ದೇವರು ಕೊಟ್ಟಿದ್ದಾನೆ, ಆದರೆ ಅದನ್ನು ಬಿಟ್ಟವ ನಾಯಿ. ದೇವರು ಕೊಟ್ಟ ಬುದ್ಧಿಯನ್ನು ಬಿಟ್ಟು ಬೇಡಾದ ಬುದ್ಧಿಯನ್ನು ಅನುಸರಿಸ್ಕೊಂಡು ಹೋಗ್ತೀಯಲ್ಲೋ. ದೇವರು ಎಂಥ ಬುದ್ಧಿಯನ್ನು ಕೊಟ್ಟಿದ್ದಾನೆ ಗೊತ್ತಾ? ಒಳ್ಳೆ ಅಪ್ಪಮ್ಮ ಕೊಟ್ಟಿದ್ದಾರೆ, ಒಳ್ಳೆ ಕುಲದಲ್ಲಿ ಹುಟ್ಟಿಸಿದ್ದಾರೆ, ಒಳ್ಳೆ ಮಧ್ವಮತದಲ್ಲಿ ಹುಟ್ಟಿಸಿದ್ದಾರೆ, ಒಳ್ಳೆ ಮಧ್ವಾಚಾರ ಶ್ರವಣ ಮಾಡುವ ಯೋಗ್ಯತೆ ಕೊಟ್ಟಿದ್ದಾರೆ. ಅದರ ಮಧ್ಯದಲ್ಲಿ ಬೇಡಾದೆಲ್ಲ ನೀಚವಾಗಿರತಕ್ಕಂಥ ಇದಕ್ಕೆಲ್ಲ ಹೋಗಿ ಬೇಡಾದನ್ನೆಲ್ಲ ತಿಳ್ಕೊಂಡು, ಬೇಡಾದನ್ನು ಅರ್ಥ ಮಾಡಿಕೊಂಡು, ಬೇಡಾದ ತಪ್ಪು ದಾರಿಯನ್ನು ಹಿಡಿಯತಕ್ಕಂಥ ಮಕ್ಕಳನ್ನು ಕುರಿತು ಹೇಳುವ ಮಾತು ಏನು ಹೇಳ್ತಾರೆ? ಪಟ್ಟ ಸ್ತ್ರೀಯಳ ಬಿಟ್ಟವ ನಾಯಿ, ಬಿಟ್ಟ ಸ್ತ್ರೀಯ ಆಳುವವ ನಾಯಿ. ಬಿಟ್ಟ ಸ್ತ್ರೀಯ ಆಳುವ, ಇವತ್ತೆಲ್ಲ ನಾವೆಲ್ಲ ಮಾಡೋದು ಬಿಟ್ಟ ಸ್ತ್ರೀಯ ಆಳ್ವ. ಉಪಯೋಗಕ್ಕಿಲ್ಲದೆ ಇರತಕ್ಕಂಥ ಕೆಲಸಗಳನ್ನು ಮಾಡಿಕೊಂಡು ಕಂಡವರಿಗೆ ಸಲಾಮ್ ಹೊಡ್ಕೊಂಡು ನೀಚರಲ್ಲಿ ಹೋಗಿ ಯಾಚಿಸದೆ ಫಲವಿದು ಬಾಳ್ದುದಕ್ಕೆ ಅಂತ ಇದನ್ನು ಹೇಳ್ತಾರೆ. ಬಿಟ್ಟ ಸ್ತ್ರೀಯರವರೆಲ್ಲ. ಬಿಟ್ಟ ಸ್ತ್ರೀಯರಂದ್ರೇನು? ಬುದ್ಧಿ, ಭಗವಂತನಲ್ಲಿರುವ ಬುದ್ಧಿಯನ್ನು ಬಿಟ್ಟವರೇ ಅವರೆಲ್ಲ. ಅಂಥವರಿಗೆ ಸಲಾಮ್ ಹೊಡೆದು ಇಡೀ ಆಯುಷ್ಯ ಅವರನ್ನು ದುಡಿದು ಸೇವಾ ಮಾಡಿ ಆ ಸಂಬಳಕ್ಕೋಸ್ಕರ ಸರ್ವಸ್ವವನ್ನು ಕಳ್ಕೊಂಬರ್ತೀವಲ್ವ. ಇದರ ಅರ್ಥ ದುಡಿಬಾರ್ದು ಅಂತಲ್ಲ. ದುಡಿದ ಹಣದಲ್ಲಿ ನಾವೇನಾದರೂ ಭಾರೀ ಏನಾದರೂ ಸಾಧನೆ ಮಾಡಿದರೆ, ನಾವೇನಾದರೂ ದುಡಿದ ಹಣದಲ್ಲಿ ಏನಾದರೂ ಕಾರ್ಯಕ್ರಮ ಏನು ಮಾಡ್ತಾರೆ ಅವರು, ಅದಕ್ಕೆ ನಾವೇನಾದರೂ ಕೊಟ್ಟರೆ ಆಗ ದುಡಿದದ್ದು ಸಾರ್ಥಕ ಆಗುತ್ತೆ. ಅದು ಬಿಟ್ಟು ನಾನು ಜೀವನ ಇಡೀ ದುಡ್ದೆ, ಏನೋ ಮಾಡಿಟ್ಟೆ, ನಾಯಿಗಳು ಬಂದು ತಿಂದು, ನರಿ ನಾಯಿಗಳು ಬಂದು ತಿಂದ್ಕೊಂಡು ಏನು ಪ್ರಯೋಜನ ಇದರಿಂದ? ಆದ್ದರಿಂದ ಹೇಳ್ತಾರೆ, ಪಟ್ಟ ಸ್ತ್ರೀಯಳ ಬಿಟ್ಟವ ನಾಯಿ, ಬಿಟ್ಟ ಸ್ತ್ರೀಯಳ ಆಳುವವ ನಾಯಿ.
ಆಮೇಲೆ ಕೊನೆಗೆ ದಿಟ್ಟ ಪುರಂದರ ವಿಠ್ಠಲ ರಾಯನ ಮನಮುಟ್ಟಿ ಭಜಿಸದೆ ಹೋದ ನಾಯಿ. ಇದು ಅರ್ಥ ಆಗಬೇಕಾದ್ರೆ ಇಷ್ಟು ಮತ್ತೊಮ್ಮೆ ರಿವಿಷನ್ ಮಾಡಬೇಕು, ಅದು ಕಷ್ಟ. ಆದರೆ ಒಟ್ಟಿನಲ್ಲಿ ಸಾರ ಹೇಳಿಬಿಡ್ತೀನಿ. ನಾನು ಕಂಡುಕೊಂಡ ಸಾರವನ್ನು ಹೇಳ್ತೀನಿ. ಅಲ್ಲಿ ಈ ಒಟ್ಟು 9 ನುಡಿಗಳನ್ನು ಹೇಳಿದ್ದಾರೆ ದಾಸರು. ಆ 9 ನುಡಿಗಳಲ್ಲಿ ಒಂದೊಂದು ಪದಗಳನ್ನು ಹೇಳ್ತೇನೆ. ಮೊದಲು ಕೊಟ್ಟ ಅಂದರು, ಆಮೇಲೆ ಇಟ್ಟ ಅಂದರು, ಆಮೇಲೆ ಕಟ್ಟೆ ಅಂದರು, ಆಮೇಲೆ ಕೊಟ್ಟು ಅಂದರು, ಇಟ್ಟ ಅಂದರು, ಪುಟ್ಟ ಅಂದರು, ಆಮೇಲೆ ಪಟ್ಟ ಅಂದರು, ಆಮೇಲೆ ಬಿಟ್ಟ ಅಂದರು, ಕೊನೆಗೆ ದಿಟ್ಟ ಪುರಂದರ ವಿಠ್ಠಲ ಅಂದರು. 9 ಪದಗಳಿದೆ. ಈ 9 ಪದಗಳು ಏನು ಹೇಳಿಕೊಡ್ತಾವೆ ಅಂದರೆ ನೋಡಿ, ಕೊಟ್ಟ ಅಂದರು. ನಮ್ಮ ಹಿರಿಯರು ಕೊಟ್ಟ ಏನು ಕೊಟ್ಟಿದ್ದಾರೆ? ನಮ್ಮ ಹಿರಿಯರು ಹರಿಯೇ ಸರ್ವೋತ್ತಮ ಅಲ್ವಾ? ಸತ್ಯ ಇದು ಏನಂತಾರೆ, ಶ್ರೀಮನ್ ಮಧ್ವಮತೆ ಹರಿಪರತರ. ಇದು ಯಾರು ಕೊಟ್ಟದ್ದು? ಕೊಟ್ಟ ಅನ್ನುವ ಶಬ್ದಕ್ಕೆ ನಮ್ಮ ಹಿರಿಯರು ಕೊಟ್ಟ. ಶ್ರೀಮನ್ ಮಧ್ವಮತೆ ಹರಿಪರತರಹ ಅಂತ. ಎರಡನೇ ಶಬ್ದ ಅಂದರು ಏನು ಗೊತ್ತಾ? ಇಟ್ಟ ಅಂತ ಶಬ್ದ ಬಂತು ನೋಡಿ. ಇಟ್ಟ ಅಂದರೆ ಏನು? ಇಟ್ಟ ಭಾಷೆಯ ತಪ್ಪುವ ನಾಯಿ ಅಂತ ಇಟ್ಟ ಅಂತ ಬಂದಲ್ಲ. ಆ ಇಟ್ಟ ಅಂದರೆ ಏನು? ಇಟ್ಟ ಅಂದರೆ ನಮ್ಮ ಇಡೀ ಜಗತ್ತಿನಲ್ಲಿ ಇಟ್ಟಿದ್ದಾನೆ ದೇವರು. ಏನು? ಕ್ಷಣ ಕ್ಷಣಕ್ಕೂ ಇಟ್ಟಿದ್ದಾನೆ. ಈ ಜಗತ್ತು ಸುಳ್ಳಲ್ಲ, ಸುಳ್ಳಲ್ಲ, ಸುಳ್ಳಲ್ಲ ಅಂತ ಹೆಜ್ಜೆ ಹೆಜ್ಜೆಗೂ ಇಟ್ಟು ತೋರಿಸಿದ್ದಾನೆ ಭಗವಂತ. ಆವಾಗೇನಾಯಿತು? ಇಟ್ಟ ಅನ್ನುವ ಶಬ್ದಕ್ಕೆ ಶ್ರೀಮನ್ ಮಧ್ವಮತೆ ಹರಿಪ್ಪರ ತರಹ ಸತ್ಯಂ ಜಗತ್, ಜಗತ್ತು ಸತ್ಯ ಅನ್ನುವ ತತ್ವವನ್ನು ತಿಳಿಸಿಕೊಟ್ರು. ಇನ್ನೊಂದು ಕಟ್ಟೆ ಅಂತಂದರು. ಯಾವುದು? ಕಟ್ಟೆ ಅಂದರೆ ಇದೊಂದು ಕಟ್ಟೆ, ಅದೊಂದು ಕಟ್ಟೆ, ಎರಡೂ ಕಟ್ಟೆ ನೋಡ್ಕೊಳ್ಳಿ. ತತ್ವತೋ ಭೇದ. ಈ ಕಟ್ಟೆ ಬೇರೆ, ಆ ಕಟ್ಟೆ ಬೇರೆ. ಜಗತ್ತಲ್ಲಿ ಎಷ್ಟೋ ಕಟ್ಟೆ ಇದೆ. ರಾಮ ತೋರಿಸಿದ ಕಟ್ಟೆ ಬೇರೆ, ಉಳಿದ ಕಟ್ಟೆ ಬೇರೆ. ಎಷ್ಟು ಕಟ್ಟೆಗಳಲ್ಲಿ ವ್ಯತ್ಯಾಸ ಇದೆ. ತತ್ವತೋ ಭೇದೋ. ಆಮೇಲೆ ಇಟ್ಟ ಅಂತಂದರು. ಇಟ್ಟ ಅಂದ್ರೇನು? ಮೇಲೆ ಇಟ್ಟ, ಕೆಳಗೆ ಇಟ್ಟ, ಮೇಲೆ ಇಟ್ಟ, ಕೆಳಗೆ ಇಟ್ಟ. ಏನು? ನೀಚೋಚ್ಚ ಭಾವಂಗತಃ. ಜೀವರಲ್ಲಿ ಭೇದ ಉಂಟು ಅಂತ ತೋರಿಸಿದ. ನೀಚೋಚ್ಚ ಭಾವಂಗತಃ ಎಂಬ ತತ್ವವನ್ನು ಅಲ್ಲಿ ಇಟ್ಟ ಅಂತಂದರು. ಇನ್ನು ಪುಟ್ಟ ಗರ್ಭದಲ್ಲಿ, ಪುಟ್ಟ ಮತ್ತು ತಾಯಿಯ ಪುಟ್ಟ ಮಾತೆಯ ಗರ್ಭದಲ್ಲಿ ಅಂತಂದರು. ಪುಟ್ಟ ಮಾತೆಯ ಗರ್ಭದಲ್ಲಿ ಏನು ಅಂದರೆ ಮುಕ್ತಿ ನೈಜ ಸುಖ ಅನುಭೂತಿ. ಒಳಗಡೆ ಇದೆ. ಪುಟ್ಟ ಅಂದರೆ ಚಿಕ್ಕದು, ಒಳಗಡೆ ಇದೆ ನಮ್ಮ ಸುಖ. ಅದು ನಮ್ಗೆ ಗೊತ್ತೇ ಆಗಲ್ಲ. ನಮಗೆ ಗೊತ್ತಾಗದಿದ್ದಷ್ಟು ಚಿಕ್ಕದಿದೆ. ಮುಕ್ತಿ ನೈಜ ಸುಖ ಅನುಭೂತಿ ನಮ್ಮ ಒಳಗೆ ಇದೆ, ಅನುಭವಕ್ಕೆ ಬರ್ತಾ ಇಲ್ಲ. ಸಣ್ಣದು ಆದರೆ ಗೊತ್ತಾಗೋದಿಲ್ಲ. ಕಣ್ಣು ನೋಡಿ ಇಡೀ ಜಗತ್ತನ್ನು ನೋಡ್ತದೆ, ಅದರ ರೆಪ್ಪೆಯನ್ನು ನೋಡೋದಿಲ್ಲ. ಹೇಗೋ ಹಾಗೆ ನಮ್ಮ ಒಳಗೆ ಇರತಕ್ಕಂಥ ಸುಖವನ್ನು ನಮಗೆ ಅನುಭವಕ್ಕೆ ಬರದ ಹಾಗೆ ಮಾಡ್ತಾನೆ. ಆದ್ದರಿಂದ ಮುಕ್ತಿ ನೈಜ ಸುಖ ಅನುಭೂತಿ. ಇನ್ನೊಂದುಂಟು ಪಟ್ಟ ಅಂತ. ಪಟ್ಟ ಅಂತನ್ನುವ ಶಬ್ದಕ್ಕೆ ಪಟ್ಟ ಸ್ತ್ರೀಯಳ ಬಿಟ್ಟವನಾಗಿ ಅಂತ ಹೇಳಿದ್ನಲ್ಲ. ಪಟ್ಟ ಅಂತಂದರೆ ಏನು? ಅಮಲಾ ಭಕ್ತಿಶ್ಚ ತತ್ಸಾಧನಂ. ಹಾಗಾದರೆ ಅಕ್ಷರಕ್ಕೆ ಬೇರೆ ಅರ್ಥವನ್ನು ಮಾಡೋದಕ್ಕಿಂತ ನಿಜವಾದ ಅರ್ಥವನ್ನು ಮಾಡಿದರೆ ಅಮಲಾ ಭಕ್ತಿ, ಶುದ್ಧವಾದ ಭಕ್ತಿ ನಮ್ಮಲ್ಲಿ ಮೂಡುತ್ತೆ ಅನ್ನೋದನ್ನು ಆ ಪದದಿಂದ ತಿಳಿಸಿದರು. ಶ್ರೀಮದ್ ಮಧ್ವ 9 ತತ್ವಗಳಲ್ಲಿ ನಮಗೆ ಈ ತತ್ವವನ್ನು 7ನೇ ತತ್ವವನ್ನು ತಿಳಿಸಿದರು. 8ನೇ ತತ್ವದಲ್ಲಿ ಬಿಟ್ಟ ಅಂತಂದರು. ಬಿಟ್ಟ ಅಂದರೆ ಏನು ಅಂದರೆ 3 ಅಕ್ಷ ಅಂದರೆ ಬಾಣ ಬಿಡೋದು. ಯಾವುದು? 3: ಪ್ರತ್ಯಕ್ಷ, ಅನುಮಾನ, ಆಗಮ. ಈ 3 ಬಿಟ್ಟರೆ ಅದಕ್ಕೆ ಸಿಗದಿದ್ದ ಗುರಿಯೇ ಮತ್ತೊಂದಿಲ್ಲ. ಪ್ರತ್ಯಕ್ಷ, ಅನುಮಾನ, ಆಗಮದಿಂದ ಎಲ್ಲವನ್ನು ತಿಳಿಬಹುದು ಅಂತ ಯಕ್ಷಾದಿ ತೃತಯಂ ಪ್ರಮಾಣಂ ಅಂತ. ಕೊನೆಗೆ ದಿಟ್ಟ ಪುರಂದರ ವಿಠ್ಠಲರಾಯನ. ಅದು ಯಾವುದು ಅಂದರೆ ಅಖಿಲಾಂ ನ್ಯಾಯಿಕ ವೇದ್ಯೋರಿ. ಅವನನ್ನು ಅವನೇ ತಿಳಿಸ್ಬೇಕು, ವೇದದಿಂದಲೇ ತಿಳಿಬೇಕು, ಬೇರೆ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಎಂಬ ಈ ಶ್ರೀಮನ್ ಮಧ್ವಮತೆ ಹರಿಪ್ಪರ ತರಹ ಎಂಬತಕ್ಕಂಥ 9 ತತ್ವಗಳನ್ನು ತಮ್ಮ ಸಾಮಾನ್ಯವಾದ ಪದಗಳಲ್ಲಿ ಕ್ರೋಢೀಕರಿಸಿ 9 ತತ್ವಗಳನ್ನು ಯಾವ ರೀತಿಯಾಗಿ ತಿಳ್ಕೊಂಡಾಗ ನಮಗೆ ನಾ ಆಯಿ ಅಂದರೇನು? ಪಂಚಭೇದಗಳು ಅಂದರೆ ಪಂಚಭೇದಗಳ ಜ್ಞಾನ. ಆ ಅಂದರೆ ಆ ಅಲ್ಲ 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 ಅಲ್ಲ. ಈ ಅಂದರೆ ಇಲ್ಲ 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 ಅಲ್ಲ ಇಲ್ಲ. ಅದನ್ನೇ ನಮಾಜ್ ಮಾಡೋದು. ಅದಕ್ಕೆ ಹೇಳಿದೆ ಅಲ್ಲ ಅಲ್ಲ ಅಲ್ಲ. ಯಾವುದು? ರಾಗಿ ಸಾಸಿವೆ ಒಂದೇ ಅಲ್ಲ, ರಾಮಾಚಾರ ಕೃಷ್ಣಾಚಾರ ಒಂದೇ ಅಲ್ಲ, ಕಲ್ಲು ಮಣ್ಣು ಒಂದೇ ಅಲ್ಲ, ಎಲ್ಲ ಅಲ್ಲ ಅಲ್ಲ. ಯಾಕೆ ಅಂದರೆ ರಾಗಿಯಲ್ಲಿ ಸಾಸಿವೆ ಗುಣ ಇಲ್ಲ, ರಾಮಾಚಾರ್ಯಲ್ಲಿ ಕೃಷ್ಣಾಚಾರ್ಯ ಗುಣ ಇಲ್ಲ, ಕಲ್ಲಿನಲ್ಲಿ ಮಣ್ಣಿನ ಗುಣ ಇಲ್ಲ, ಎಲ್ಲ ಇಲ್ಲ ಇಲ್ಲ. ಇದೇ ಪಂಚಭೇದಗಳು. ಈ ಅಕಾರ ಪಂಚಕ ಇಕಾರ ಪಂಚಕ ಎಲ್ಲಿ ಇಲ್ವೋ ಅದೇ ನಾಯಿ ಅಂದರು. ಹಾಗಾದ್ರೆ ನಾವು ಎಂಥ ನಾಯಿಗಳು ಅಂತ ತಿಳ್ಕೊಂಡು ಕೃಷ್ಣನ ಹತ್ರ ಬಂದು ನಾಯಿಯಾಗಿ ಹೋಗಬಾರ್ದು. ಆದ್ದರಿಂದ ಆ 5 ಭೇದಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾವು ಅಂದ್ಕೊಂಡಿದ್ದು ಏನೂ ನಡೆಯೋಲ್ಲ. ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು ಎಂಬ ತತ್ವವನ್ನು ಕಳ್ಕೊಂಡು ಹೋಗ್ತಿದ್ನೇನೋ ಅಂತ ಈಗ ಭಯ ಆಗ್ತಾ ಇದೆ. ಆದ್ದರಿಂದ ಇದೇ ವಿಶ್ವಾಸ ನನ್ನ ಹತ್ರ ಸದಾ ಇರಲಿ ಅಂತೇಳಿ